ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 7ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಸಂತರ ಪ್ರಾರ್ಥನೆ. ಆತನು ಸುರುಳಿಯನ್ನು ತೆಗೆದುಕೊಂಡಾಗ 4 ಜೀವಿಗಳು ಮತ್ತು 24 ಹಿರಿಯರು ಕುರಿಮರಿಯ ಮುಂದೆ ಬಿದ್ದರು. ಪ್ರತಿಯೊಬ್ಬರು ವೀಣೆಯನ್ನು ಮತ್ತು ಸಂತರ ಪ್ರಾರ್ಥನೆಗಳಾದ ಧೂಪದ್ರವ್ಯದಿಂದ ತುಂಬಿದ ಚಿನ್ನದ ಪಾತ್ರೆಗಳನ್ನು ಹೊಂದಿದ್ದರು. ಪ್ರಕಟಣೆಗಳು 5:8. ಇಲ್ಲಿ ನಾವು ಸಂತರ ಪ್ರಾರ್ಥನೆಗಳ ಬಗ್ಗೆ ಓದುತ್ತೇವೆ. ಸತ್ಯವೇದವು ಪಾಪಿಗಳು, ಫರಿಸಾಯರು, ತೆರಿಗೆ ವಸೂಲಿಗಾರರು, ಕಳ್ಳರು, ವಿಧವೆಯರು ಮತ್ತು ನೀತಿವಂತರ ಪ್ರಾರ್ಥನೆಗಳನ್ನು ದಾಖಲಿಸುತ್ತದೆಯಾದರೂ ದೇವರ ಮುಂದೆ ಧೂಪದ್ರವ್ಯವಾಗಿ ನೇರವಾಗಿ ಸಂಕೇತಿಸಲ್ಪಡುವುದು ಸಂತರ ಪ್ರಾರ್ಥನೆಗಳು ಮಾತ್ರ. ಧೂಪದ್ರವ್ಯವು ಯಾವಾಗಲೂ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸುವಾಸನೆಯಾಗಿ ಮೇಲೇರುತ್ತದೆ. ಅದು ಮಸುಕಾದರೂ ಸಹ ಇಡೀ ಸ್ಥಳವು ದೈವಿಕ ಸುವಾಸನೆಯಿಂದ ತುಂಬಿರುತ್ತದೆ. ಅದೇ ರೀತಿ ಪ್ರಾರ್ಥನೆಯಲ್ಲಿ ಶ್ರಮಿಸುವ ಸಂತರು ತಮ್ಮ ಆತ್ಮಗಳನ್ನು ಸುರಿಸುತ್ತಾ ಇತರರ ಪರವಾಗಿ ಮರಣದವರೆಗೆ ಉತ್ಸಾಹದಿಂದ ಮಧ್ಯಸ್ಥಿಕೆ ವಹಿಸುತ್ತಾರೆ. ಸಂತರ ಪ್ರಾರ್ಥನೆಗಳು ಲೌಕಿಕ ವಿಷಯಗಳ ಮೇಲೆ ಅಲ್ಲ, ಬದಲಾಗಿ ಶಾಶ್ವತ ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಅವರು ಸ್ವರ್ಗೀಯ ಕ್ಷೇತ್ರಕ್ಕೆ ಸೇರಿದ ಆಶೀರ್ವಾದಗಳಿಗಾಗಿ ಹಾತೊರೆಯುತ್ತಾರೆ ಮತ್ತು ಕ್ರಿಸ್ತನೊಂದಿಗೆ ಆಳವಾದ ಒಕ್ಕೂಟವನ್ನು ಶ್ರದ್ಧೆಯಿಂದ ಬಯಸುತ್ತಾರೆ. ಅವರ ಪ್ರಾರ್ಥನೆಗಳು ಪ್ರಬುದ್ಧ ಆಧ್ಯಾತ್ಮಿಕ ತಿಳುವಳಿಕೆ ಮತ್ತು ಆಂತರಿಕ ಶಕ್ತಿಯನ್ನು ಗುರಿಯಾಗಿಸಿಕೊಳ್ಳುತ್ತದೆ. ಸಂತರ ಪ್ರಾರ್ಥನೆಗಳನ್ನು ಧೂಪದ್ರವ್ಯಕ್ಕೆ ಏಕೆ ಹೋಲಿಸಲಾಗುತ್ತದೆ? ಏಕೆಂದರೆ ಧೂಪದ್ರವ್ಯವು ಸ್ತುತಿ ಮತ್ತು ಕೃತಜ್ಞತೆಯನ್ನು ಪ್ರತಿನಿಧಿಸುತ್ತದೆ. ಈ ಸಂತರು ತಮ್ಮ ಪ್ರಾರ್ಥನಾ ಸಮಯದ ಬಹುಪಾಲು ಸಮಯವನ್ನು ಕರ್ತನನ್ನು ಆರಾಧಿಸಲು ಮತ್ತು ಉನ್ನತೀಕರಿಸಲು ಕಳೆಯುತ್ತಾರೆ. ಅವರು ನಿರಂತರವಾಗಿ ದೇವರಿಗೆ ಮಹಿಮೆ ಮತ್ತು ಗೌರವವನ್ನು ಸಲ್ಲಿಸುತ್ತಾರೆ. ಸ್ತುತಿ ಮತ್ತು ಕೃತಜ್ಞತಾ ಸ್ತುತಿ ಅವರ ಹೃದಯಗಳಲ್ಲಿ ಆಳವಾದ ಸಂತೋಷವನ್ನು ಹುಟ್ಟುಹಾಕುತ್ತದೆ. ದಾನಿಯೇಲನ ಪ್ರಾರ್ಥನಾ ಜೀವನವನ್ನು ಪರಿಗಣಿಸಿ ಅವನು ತನ್ನ ಪ್ರಾರ್ಥನೆಗಳನ್ನು ಕೃತಜ್ಞತಾ ಸ್ತುತಿಯೊಂದಿಗೆ ಕೊನೆಗೊಳಿಸಿದ್ದನ್ನು ನೀವು ಗಮನಿಸಬಹುದು. ದಾನಿಯೇಲ 6:10. ಮತ್ತು ನೀವು ಕರ್ತನಾದ ಯೇಸು ಕ್ರಿಸ್ತನ ಪ್ರಾರ್ಥನೆಗಳನ್ನು ನೋಡಿದಾಗ ಅವು ಹೆಚ್ಚಾಗಿ ತಂದೆಗೆ ಕೃತಜ್ಞತಾ ಸ್ತುತಿಯಿಂದ ತುಂಬಿದ್ದವು. ಯೇಸು ಕಣ್ಣೀರಿಟ್ಟ ಲಾಜರನ ಸಮಾಧಿಯಲ್ಲಿಯೂ ಸಹ ಅವನು ತನ್ನ ಪ್ರಾರ್ಥನೆಯನ್ನು ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಾ, ತಂದೆಯೇ, ನೀನು ನನ್ನ ಮಾತು ಕೇಳಿದ್ದಕ್ಕಾಗಿ ನಾನು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ನೀನು ಯಾವಾಗಲೂ ನನ್ನ ಮಾತು ಕೇಳುವವನಾಗಿರುವೆನೆಂದು ನನಗೆ ತಿಳಿದಿದೆ ಎಂದು ಹೇಳಿದನು. ಯೋಹಾನ 11:41-42. ನಂಬಿಕೆಯ ಎಂತಹ ಪ್ರಬಲ ಅಭಿವ್ಯಕ್ತಿ! ನಾವು ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ ದೇವರನ್ನು ಸ್ತುತಿಸುವಾಗ ಅದು ಆತನ ಮೇಲಿನ ನಮ್ಮ ಪ್ರೀತಿಯ ಆಳವನ್ನು ಬಹಿರಂಗಪಡಿಸುತ್ತದೆ. ಅಂತಹ ಸ್ತುತಿಯು ನಮಗಾಗಿ ಎಲ್ಲವನ್ನೂ ಮಾಡಲು ಸಮರ್ಥನಾಗಿರುವವನ ಮೇಲಿನ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಕರ್ತನ ಹೃದಯವನ್ನು ಸಂತೋಷಪಡಿಸುತ್ತದೆ. ಕೀರ್ತನೆಗಳ ಪುಸ್ತಕದಲ್ಲಿನ ಕೊನೆಯ ಕೀರ್ತನೆಗಳು ಶುದ್ಧ ಸ್ತುತಿ ಮತ್ತು ಕರ್ತನಲ್ಲಿ ಸಂತೋಷಪಡುವುದರಿಂದ ತುಂಬಿದೆ ಎಂಬುದನ್ನು ಗಮನಿಸುವುದು ನಿಜಕ್ಕೂ ತುಂಬ ಸುಂದರವಾಗಿದೆ. ದೇವರ ಪ್ರಿಯ ಮಕ್ಕಳೇ, ಎಲ್ಲ ಸಮಯದಲ್ಲೂ ಕರ್ತನನ್ನು ಸ್ತುತಿಸಿರಿ. ಹೆಚ್ಚಿನ ಧ್ಯಾನಕ್ಕಾಗಿ ನಾನು ಕರ್ತನನ್ನು ಎಲ್ಲ ಕಾಲಗಳಲ್ಲಿ ಸ್ತುತಿಸುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಕೀರ್ತನೆಗಳು 34:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.